ನಿಮ್ಗೆ ಹೇಳಿದ್ರು ಸರ್ ಫಸ್ಟಿಗೆ ಮದುವೆ ಆಗಿತ್ತು ಅವ್ರಿಗೆ ಗರ್ಭಿಣಿ ಇದ್ದು ನಿಮ್ಗೆ ನಮಗೆ ಆಯ್ತು ಕೊಟ್ಟಿದ್ದು ಏನು ಗೊತ್ತೇ ಇಲ್ಲ ಸರ್. ಪರಿಚಯ ನಾವು ಒಂದೂವರೆ ವರ್ಷ ಆಯ್ತು ಪರಿಚಯ ಆಗಿ. 1.5 ವರ್ಷದಿಂದ ನೆಂಟಸ್ಥಾನ ಮಾಡಿದ್ವಿ, ಓದ್ವಿ, ಕೇಳಿದ್ವಿ. ಕೇಳಿದ್ರೆ ಅವ್ರು ಏನು ಇದೆಲ್ಲ ಇದು ಮಾಡಲಿಲ್ಲ. ಈ ಥರ ಏನೋ ನಮ್ಗೆ ಗೊತ್ತಾಗಲಿಲ್ಲ. ಒಳ್ಳೆ ಜನ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನಂಬಿದ್ವಿ ಒಟ್ಟಿಗೆ. ಈ ಥರ ಅವನ್ನ ಸುಮಾರು ಸಲ ಕೇಳಿದೆ, ಏನಪ್ಪ ನಿಮಗೇನಾದ್ರು ನಮ್ಮ ಹುಡುಗಿಗೆ ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇದೆಯಾ ಇಲ್ವಾ? ಎಷ್ಟು ತುಂಬ ಇಷ್ಟ ಇದೆ, ನಾನು ಲವ್ ಮಾಡಿದ್ದೆ ಅಂತ ಕೇಳಿದೆ. ನಾನು ಲವ್ ಮಾಡಿಲ್ಲ, ಆ ಥರ ನಾನು ಹುಡುಗನೆಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಹಂಗಾಗಿ ನಾವು ಇದು ಮಾಡಿ ಪ್ರೋಸೆಸ್ ಮಾಡಿದ್ವಿ, ಮದುವೆ ಮಗೆಲ್ಲ ಬಂದ್ವಿ. ಇವತ್ತಿನ ದಿವಸ ಈ ಥರ ಆಯಿತು. ಹಿಂದೆ ಹುಡುಗಿಗೆಲ್ಲ ಹೇಳಿದ್ದೆ ಅಂತ ಹುಡುಗ ಇಲ್ಲ, ಸುಳ್ಳು ಸರ್, ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಹಂಗೆ ಹೇಳಿದ್ರೆ ನಾವು ಅಲ್ಲ, ಹಂಗೆ ಹೇಳಿದ್ದೆ ನಾವು ಮದುವೆ ಮಾಡಕ್ಕೆ ಹೋಗ್ತಾ ಇದ್ವಾ? ಹೋಗಕ್ಕೆ ಆಗ್ತಾಯ್ತಾ? ನಾವೊಬ್ಬ ಹೆಣ್ಣು ಹೊತ್ತಿರೋ ತಂದೆಯಾಗಿ ನಮ್ಮ ಮಗಳಿಗೆ ಈ ಥರ ಅನ್ಯಾಯ ಆಗ್ತದೆ ನಾನು ಮಾಡ್ತಾ ಇದ್ನ? ಎಲ್ಲ ವಿಷಯ ಗೊತ್ತಿದ್ದು ಒಳ್ಳೆಯವರು ಅಂತ ನಾನು ಮಾಡಿದ್ದು. ಈ ಥರ ನಮಗೆ ಅನ್ಯಾಯ ಆಗುತ್ತೆ ಇವತ್ತಿನ ಸರ್. ಅವ್ರ ತಂದೆ ತಾಯಿಗೆಲ್ಲ ಗೊತ್ತಿತ್ತು ಸರ್ ವಿಚಾರ, ಮನೆಯಲ್ಲೆಲ್ಲ ಕೂಡ ಹಾಕಿದ್ರು ನನಗೆ ಅಂತ ಹೇಳ್ತಾರೆ. ಸುಳ್ಳು, ಅದೆಲ್ಲ ಸುಳ್ಳು ಹೇಳ್ತಾರೆ, ಸುಳ್ಳದು. ಅವ್ರ ತಂದೆ ತಾಯಿಗೆ ಅದು ಗೊತ್ತಿದ್ದು ನನಗೆ ಗೊತ್ತಿಲ್ಲ, ನಮಗಂತೂ ವಿಚಾರ ಏನೂ ಗೊತ್ತಿಲ್ಲ. ಈ ಹುಡುಗಿ ಯಾರು ಬಂದು ನಿಮ್ಗೆ ಭೇಟಿ ಆಗಿಲ್ಲ ಸರ್? ಇವಾಗ ಗೊತ್ತಿಲ್ಲ, ಇವಾಗ ನೋಡ್ತಾ ಇದ್ದೀವಿ ಸರ್. ಈಗ ಜಸ್ಟ್ ಒಂದು 2-3 ಗಂಟೆಯಿಂದ ನಾವು ನೋಡ್ತಾ ಇದ್ದೀವಿ ಸರ್. ಅವನೇ ಚೌಟ್ರಿಗೆ ಎಂಟ್ರಿ ಮಾಡಿಸಿದ್ದಾನೆ. ಈಗ ನೀವು ಮುಂದೆ ಸರ್ ಈಗ ಅವ್ರು ನೀವು ಏನು ಕ್ರಮ ತಗೊಳ್ತಿದ್ರೆ ಕಂಪ್ಲೇಂಟ್ ಕೊಡ್ತೀರಾ? ಈಗ ಸರ್ ಏನು ಕ್ರಮ ತಗೊಳ್ಳೋದು ಸರ್? ನಮ್ಗೆ ಈ ಥರ ಅನ್ಯಾಯ ಆಗಿದೆ. ಆಗಲಿ, ಬೇರೆ ಯಾರಿಗೂ ಈ ಥರ ಬೇರೆ ಯಾವ ಹೆಣ್ಮಕ್ಳು ಈ ಥರ ಆಗಬಾರ್ದು. ನಮ್ಮ ಹೆಣ್ಮಕ್ಳಿಗೆ ಅನ್ಯಾಯ ಆಗಿರೋದು ಆಗಬಾರ್ದು. ಇಂಥ ಲೋಪ ನನ್ನ ಮಕ್ಳು ಯಾರಿಗೂ ಈ ಥರ ಮಾಡಬಾರ್ದು. ನಿಮ್ಮ ಹೆಸರು ಸರ್? ಶಿವಾನಂದ. ನಮ್ಮ ಹುಡುಗಿಗಲ್ಲ, ಯಾವುದೇ ಒಂದು ನಮ್ಮ ಇದರಲ್ಲಿ ಯಾವ ಹೆಣ್ಮಗಳಿಗೂ ಇಂಥ ಕಷ್ಟ ಬರಬಾರ್ದು, ಇಂಥ ಕಷ್ಟ ಕೊಡಬಾರ್ದು. ಇಂಥ ನನ್ನ ಮಕ್ಕಳನ್ನ ಅವ್ರು ಮೊದಲೇ ಬಾಯ್ಬಿಟ್ಟು ಹೇಳ್ಬಿಡ್ಬೇಕು ಇಷ್ಟ ಇಲ್ಲ ಅಂದರೆ. ಯಾವುದೇ ಹೆಣ್ಣುಮಗಳಿಗೆ ನಾವಂತಲ್ಲ, ನಮ್ಮ ಯಾವುದೇ ಹೆಣ್ಣುಮಗಳಿಗೂ ಇಂಥ ಕಷ್ಟ ಬರಬಾರ್ದು, ಇಂಥ ಕಷ್ಟ ಕೊಡಬಾರ್ದು ಸರ್. ದೇವ್ರನ್ನ ಕೊಡ ಏನೂ ಗೊತ್ತಿಲ್ಲ ಸರ್. ನೆನೆ ಮದುವೆ ಛತ್ರದಲ್ಲೂ ಆರಾಮಾಗೇ ಇದ್ದರು. ಮತ್ತು ರಾತ್ರಿ ರಿಸೆಪ್ಷನ್ನಲ್ಲೂ ಏನೂ ಹೇಳಿಲ್ಲ. ಬೆಳಗ್ಗೆ ಪೊಲೀಸ್ನವ್ರು ಬಂದಾಗೆ ನಮಗೆ ವಿಷಯ ಗೊತ್ತಿರೋದು. ರಿಸೆಪ್ಷನಲ್ಲೂ ನಾರ್ಮಲ್ ಆಗೇ ಇದ್ರು. ಅದು ಏನೂ ಗೊತ್ತಿಲ್ಲ ಸರ್. ಅದು ಅವ್ರನ್ನ ಯಾರೋ ಮಧ್ಯದವ್ರು ಫೋನ್ ಮಾಡಿದ್ದು, ಅದ್ರ ಡೀಟೇಲ್ಸ್ ನಮಗೆ ಗೊತ್ತಿಲ್ಲ ಸರ್. ಸುಮ್ಮನೆ ಜನರಲ್ಲಾಗಿ ಒಂದು ಹೆಣ್ಣು ಗಂಡು ನೋಡ್ತೀವಲ್ವಾ, ಆ ಥರ ಜನರಲ್ಲಾಗಿ ನೋಡಿದ್ವಿ ಸರ್. ಹೊಸ ಸಂಬಂಧ, ಹಳೆ ಸಂಬಂಧ ಅಲ್ಲ ಸರ್. ಹೌದು, ಅದು ಯಾವುದು ಇರುತ್ತೆ ಸರ್, ಹೊಸಕೋಟೆ ಹತ್ರ. ಯಾವ್ದಾ? ಇಲ್ಲ ಸರ್, ಇನ್ನೂ ಅವ್ರು ಏನೋ ದೊಡ್ಡವರಿದ್ದಾರೆ, ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಾಗಿರ್ತೀವಿ. ಥ್ಯಾಂಕ್ ಯು. ಜಲ್ಜಾ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.